ನಾಲ್ಕು ಭಾಗಗಳು ಸಮ ಆಗಿದ್ರೆ ಕೋನಗಳು ಸಮ ಆಗಿರುತ್ತಾ ಹೇಳಪ್ಪ ಕೋನಗಳು ಸಮ ಆಗಿಲ್ಲ ಅಸಮವಾಗಿತ್ತು ಇದನ್ನ ಎರಡು ಕಡೆಗಳ ಪರಸ್ಪರ ಛೇದಿಸಿದೆಯಲ್ಲ ಛೇದಕ ಸಂಖ್ಯೆ ಓ ಅಂತ ಸೇರ್ಕೊಳ್ಳಿ ಓಕೆ ಇಲ್ಲಿಂದ ವಜ್ರಾಕೃತಿಯಲ್ಲಿ ನಾಲ್ಕು ಶೃಂಗಗಳಿವೆ ಆ ನಾಲ್ಕು ಶೃಂಗಗಳಿಗೂ ಕೂಡ ಬರೋಣ ಆರಂಭದಲ್ಲಿ ಹೇಳಿದ್ರೆ ವಜ್ರಾಕೃತಿಯ ಎಲ್ಲ ಭಾವನ ಸಮಾನತೆ ಕರ್ಣಗಳು ಪರಸ್ಪರ ಲಂಬವಾಗಿರ್ತವು ಹಾಗಿದ್ದಾಗ ಪಾರ್ಶ್ವಕೋನ ಮತ್ತು ಎಷ್ಟೇ ಸಣ್ಣಾಗಿರುತ್ತೆ ಪಾರ್ಶ್ವಕೋನ ಬಂದ 120 ಸಣ್ಣಾಗಿದ್ರೆ ನಾಲ್ಕು ಕೋನಗಳ ಮೊತ್ತ ಬಟ್ ಈ ಒಂದು ಆಂತರಿಕ ಒಂದು ಶ್ರೇಷ್ಠವಾದ ಲಕ್ಷಣ ಅಂದ್ರೆ ಕರ್ಣಗಳ ಪರಸ್ಪರ ಲಂಬವಾಗಿ ಆಗ್ತಕ್ಕಂಥ ಶತ್ರುಗಳಿದ್ರೆ ವಜ್ರಾಕೃತಿ ಓಕೆ ಈಗ ಮಾಡೋದು ಇದರ ಗುಣಲಕ್ಷಣಗಳನ್ನು ಸರಿ ಮಾಡ್ಬೋದಾ ಮಾಡ್ಬೋದಲ್ಲ ವಜ್ರಾಕೃತಿಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿರಿ ಹಾಗೆ ವಜ್ರಾಕೃತಿಯಲ್ಲಿ ಎಲ್ಲ ಭಾವಗಳು ಸಣ್ಣಾಗಿರ್ತವೆ ಕರ್ಣಗಳ ಪರಸ್ಪರ ಲಂಬವಾಗಿ ಹತ್ತಿಸ್ತವೆ ಕರ್ಣವು ವಜ್ರಾಕೃತಿಯನ್ನು ಎರಡು ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿಗೆ ಸಮ ಎಲ್ಲ ಒಳಕೋನಗಳ ಮೊತ್ತ 360 ಡಿಗ್ರಿಗೆ ಸಮ ಅಲ್ವಾ ಮಕ್ಕಳೇ ಅಲ್ವಾ ಸೊ ಈ ರೀತಿ ಗುಣಲಕ್ಷಣಗಳನ್ನು ಪಟ್ಟಿ ಮಾಡ್ತೀರಾ ಈಗ ಇದೇ ಗುಣಲಕ್ಷಣಗಳನ್ನು ಆಧರಿಸಿ ನೀವು ವಜ್ರಾಕೃತಿಯ ಹೇಗೆ ಕಂಡುಹಿಡಿಯಬಹುದು ಅಥವಾ ಅದರ ಸೂತ್ರವನ್ನು ಹೇಗೆ ಸಾಧಿಸಬಹುದು ಅನ್ನೋದನ್ನ ನೋಡೋಣ ಸಾಮಾನ್ಯ ಸೂತ್ರಗಳನ್ನು ಮಾತುಕತೆ ಹೇಗೆ ಕೊಟ್ಟಿರೋ ಅದೇ ಈಗ ಒಂದು ವಜ್ರಾಕೃತಿಯ ಓಕೆ ಕಾಣ್ತಾ ಇದೆಯಲ್ಲ ಸೊ ವಜ್ರಾಕೃತಿ ಎಷ್ಟು ಇರುತ್ತೆ ಇನ್ನು ಜಾಸ್ತಿ ಇರಲ್ವಾ ನೋಡಿ ಮಕ್ಕಳೇ ಎಷ್ಟು ಕಡೆಗಳಿರ್ತವೆ ಬಟ್ ಈ ಎರಡು ಕರ್ಣಗಳ ಪರಸ್ಪರ ಛೇದಿಸಿರುವ ಛೇದಕ ಬಿಂದು ನಾನು ಈಗ ಎರಡು ಕರ್ಣಗಳಿಂದ ದಿಶ ನಾನು ಮಾಡ್ತಿದ್ದೇನೆ ಅಂದ್ರೆ ಈ ಒಂದು ಕರ್ಣದಿಂದ ಎಸಿ ಕರ್ಣದಿಂದ ಮೊದಲನೇ ಕರ್ಣ
ಯಾವ ಎರಡು ತ್ರಿಭುಜಗಳು ಯಾವ ಮೇಲ್ಭಾಗ ಮತ್ತು ಮೇಲ್ಭಾಗ ಎಬಿಸಿ ಒಂದು ಇನ್ನೊಂದು ಇನ್ನೊಂದು ಎಡಿಸಿ ಅಲ್ಲ ಈಗ ನೀವು ಹೇಳಿದ ಸರಳಗಳ ಪರಸ್ಪರ ಲಂಬವಾದ ಸ್ಥಳ ಕೇಳಿ ಎಬಿಸಿ ತ್ರಿಭುಜದ ಪಾದ ಯಾವುದು ಪಾದ ಯಾವುದು ಎಒಸಿ ಎಒಸಿ ಅಂತ ಹೇಳ್ಬಾರ್ದು ಎಸಿ ಅಂತ ಹೇಳಿ ಓಕೆ ಎಸಿ ಪಾದ ಹಾಗಾಗಿ ಎತ್ತರ ಈ ತ್ರಿಭುಜ ಮಾತ್ರ ಪರಿಗಣಿಸಬೇಕು ಎತ್ತರ ಯಾವ್ದಾಗುತ್ತೆ ಎಬಿಸಿ ಲಂಬವಾಗಿ ಡಿಒ ಬಿಒ ಇದು ಎತ್ತರ ಇದು ಪಾದ ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಕೇಳಿ ಸೂತ್ರ ಏನು ಆಗಿಲ್ಲ ಅದನ್ನು ಹೊಸದಾಗಿ ವಿಸ್ತೀರ್ಣ ಹೇಳ್ತೀವಿ ತ್ರಿಭುಜದ ವಿಸ್ತೀರ್ಣ ಕೇಳಿ ಸೂತ್ರ ಅರ್ಧ ಇಂಟು ಪಾದ ಸರಿ ಈ ಪಾದ ಈಗ ಈ ಕೆಳಭಾಗ ತ್ರಿಭುಜಕ್ಕೆ ಬನ್ನಿ ಕೆಳಭಾಗ ತ್ರಿಭುಜ ಯಾವುದು ಅಂತ ಎಸಿ ಪಾದ ತ್ರಿಭುಜ ಯಾವುದು ಎಡಿಸಿ ಎಡಿಸಿ ತ್ರಿಭುಜ ಬರುತ್ತೆ ಸೊ ಎಡಿಸಿ ತ್ರಿಭುಜ ಬರ್ತಂತ ಪಾದ ರೇಖೆ ಎಸಿ ಎಸಿ ಅಲ್ವಾ ಯಾ ಎತ್ತರ ಡಿಒ ಅಂದ್ರೆ ಈ ಎರಡು ತ್ರಿಭುಜಗಳ ಸಾಮಾನ್ಯ ಪಾದ ರೇಖೆ ಯಾವುದು ಎಸಿ ಎಸ್ ಆವಾಗ ಸಾಮಾನ್ಯ ಪಾದ ರೇಖೆ ಎಸ್ ಏನು ಪರಿಗಣಿಸ್ತೀರ ಅದು ಕರ್ಣ ಹಾಗೆ ನಿಮಗೆ ಇನ್ನೊಂದು ಕರ್ಣ ಹೇಗೆ ಬರುತ್ತೆ ಆ ಎರಡು ತ್ರಿಭುಜಗಳ ವಿಸ್ತೀರ್ಣ ಕಂಡುಹಿಡಿತೀರ ಒಂದು ತ್ರಿಭುಜ ಓಪಿ ಓಪಿ ಇದು ಕರ್ಣ ಅದು ಎತ್ತರ ಓಪಿ ಎತ್ತರ ಮತ್ತು ಇನ್ನೊಂದು ತ್ರಿಭುಜ ಯಾವುದು ಓಡಿ. ಓಡಿ ಓಪಿ ಮತ್ತು ಓಡಿ ಅಂತ ಕೊಡಿ ಏನು ಬರ್ತಾವ ಇದು ಸಿಗದ್ರೆ ಎರಡನೇ ಕರ್ಣ ಬಿ ಸೊ ಈಗ ವಜ್ರಾಕೃತಿ ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯಬೇಕಂದ್ರೆ ವಜ್ರಾಕೃತಿ ವಿಸ್ತೀರ್ಣವನ್ನ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಮೊತ್ತದಿಂದ ಸೂತ್ರವನ್ನು ಸಾಧನೆ ಮಾಡ್ತೇವೆ ಓಕೆ ಮಕ್ಕಳೇ ಸೊ ಹೀಗೆ ನೋಡಿ ವಜ್ರಾಕೃತಿ ಎಬಿಸಿಡಿಯ ವಿಸ್ತೀರ್ಣ ಸರಿನಪ್ಪ ಅಲ್ವಾ ಸೊ ಹೀಗೆ ತಂದೆ ಹೇಳ್ತಾನೆ ನೀವು ಮಣಿಪ ನಾನೀಗ ಒಂದು ಕಣ ಎಸಿ ತಗೊಂಡು ನಾನು ಎಸಿ ಬಂದು ಬಿಡಿ ತಗೋಬೋದಲ್ಲ ಪರ್ಯಾಯ ವಿಧಾನದಲ್ಲೂ ಬರುತ್ತೆ ಆ ಎರಡು ತ್ರಿಭುಜ ಹೇಳು ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಬಿಸಿ ವಿಸ್ತೀರ್ಣ ಪ್ಲಸ್ ತ್ರಿಭುಜ ಎಡಿಸಿ ಎಡಿಸಿ ವಿಸ್ತೀರ್ಣ ಈಗ ಇದರ ಸೂತ್ರ ನೋಡು ಅಲ್ವಾ ಸೊ ಎಬಿಸಿ ತ್ರಿಭುಜಕ್ಕೆ ಪಾದರೇಖೆ ಯಾವುದು ಎಸಿ ಎಸಿ ಎತ್ತರ ಡಿಒ ಬಿ ಮತ್ತು ಓ ಬೇರೆ ಪ್ಲಸ್ ಎಡಿಸಿ ತ್ರಿಭುಜಕ್ಕೆ ಎಸಿ ಎಸಿ ಎತ್ತರ ಓಡಿ ಅಥವಾ ಡಿಒ ಓಡಿ ಮಕ್ಕಳೇ ಈ ಸರಳೀಕರಣ ನೀವು ಗಮನಿಸಿದಾಗ ಇದೆರಡರ ಸಾಮಾನ್ಯ ಅಪವರ್ತನ ಯಾವುದಿದೆ ಎಸಿ ಪಾದ ಎಸಿ ಪಾದಕ್ಕೆ ಸಾಮಾನ್ಯ ಇದೆ ಮತ್ತು ಇನ್ನೊಂದಿದೆ ಅರ್ಧ ಅರ್ಧ ಹಾಫ್ ಇಂಟು ಎಸಿ ಅಲ್ವಾ ಇಂಟು ರಿಮೈನಿಂಗ್ ಉಳಿದಿದ್ದು ಓಪಿ ಪ್ಲಸ್ ಓಡಿ ಓಪಿ ಪ್ಲಸ್ ಓಡಿ but OB plus OD is equal to what? No, OD plus OD is equal to BD. Because BD is equal to OB plus OD. ಎರಡು ಮೊತ್ತ ಒಂದು ಗಮನ ಆಗ್ತದೆ
ಸೊ ಉದ್ಯಾನವನದ ವಿಸ್ತೀರ್ಣ ಯಾವುದು ಸಹಿತ ಎರಡರ ಗುಣಲಬ್ಧದ ಅರ್ಧದಷ್ಟಿದೆ ಅಲ್ವಾ? ಸೊ ಹಾಗಿದ್ದಾಗ ಇಲ್ಲಿ D1 ಮತ್ತು D2 ಏನಿಲ್ಲ ಯಾವ್ದು ವಜ್ರಾಕೃತಿಯ ಅವಾಗ ಎರಡರಲ್ಲಿ ಓಎ ಮತ್ತು ಓಎ ಪ್ಲಸ್ ಅಲ್ವಾ ಮಕ್ಕಳ? ಡೌಟ್ ಇದೆ ಅದರಲ್ಲಿ? ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಒಂದು ಕಾಂತ ಇಂಥ ಅಲ್ವಾ? ಇದನ್ನ ನಾವು ನಿರೂಪಿಸಬೇಕಾದ್ರೆ ಎರಡು ದ್ರವ್ಯಗಳ ಗುಣಲಬ್ಧದ ಅರ್ಧದಷ್ಟು ವಜ್ರಾಕೃತಿ ವಿಸ್ತೀರ್ಣ ಇರ್ತದೆ ಅಂತ ಹೇಳ್ತೀವಿ. ಓಕೆ, ಸೊ ವಜ್ರಾಕೃತಿ ವಿಸ್ತೀರ್ಣವನ್ನು ಮಾಡಿ ಸೂತ್ರ that is A is equal to half into D1 into D1 into D. ಅಲ್ವಾ ಮಕ್ಕಳೇ? ಸೊ ಈ ರೀತಿ ಸಾಧನೆ ಮಾಡ್ತಾರೆ. ಸೊ ಇದನ್ನು ಬಳಕೆ ಮಾಡಿ ಇದನ್ನು ಅನುಸರಿಸಿ ಮತ್ತೆ ನಾವು ಏನು ಮಾಡಬಹುದು, ಅವನಿಗೆ ಸಮಸ್ಯೆಗಳನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಕಪ್ಪು ಹೊರಗೆ ಏನಲ್ಲ ಮೂರು ವಿಭಿನ್ನವಾದ ಲೆಕ್ಕಗಳನ್ನು ಹಾಕಿದ್ದಾರೆ ಅಲ್ವಾ? ಮೂರು ವಿಭಿನ್ನವಾದ ಲೆಕ್ಕಗಳನ್ನು ಹಾಕಿದ್ದಾರೆ. ಆ ಪ್ರಶ್ನೆ ಹೇಗಿದೆ ಅಂದರೆ ಆಕೃತಿ ನೀವು ನೋಡ್ತಿದ್ದೀರಾ? ಆಕೃತಿಯಲ್ಲಿ ಕರ್ಣಗಳ ಒಂದು ಕರ್ಣಗಳ ಎಷ್ಟಿದೆ? ಇನ್ನೊಂದು ಕರ್ಣಗಳಂತೆ ಅಲ್ವಾ? ಏನು ಕಂಡಿದೆ ನೀನು? ಹಾಗಾದ್ರೆ ವಜ್ರಾಕೃತಿಯ ವಿಸ್ತೀರ್ಣ ಕಂಡಿದೆ ಸೂತ್ರ ಏನು? ವಜ್ರಾಕೃತಿಯ ವಿಸ್ತೀರ್ಣ ಕಂಡಿದೆ ಸೂತ್ರ ಎತ್ತರ ಇಂಟು ಪಾದ ಸೆಂಟಿಮೀಟರ್ ಸ್ಕ್ವೇರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಅಥವಾ ಚದರ ಸೆಂಟಿಮೀಟರ್ ಯಾವತ್ತೂ ಕೂಡ ವಿಸ್ತೀರ್ಣಗಳನ್ನು ಚದರ ಮೂಲಮಾನದಲ್ಲಿ ವ್ಯಕ್ತಪಡಿಸ್ತೇವೆ. ಸೆಂಟಿಮೀಟರ್ ಸ್ಕ್ವೇರ್. ಸರಿ, ಈಗ ಬಿಟ್ಟರೆ ಒಂದು ಪ್ರಾಬ್ಲಮ್ ಆಗ್ತದೆ. ಇದನ್ನು ಆಕೃತಿ ತೋರಿಸ್ತೇವೆ. ಈಗ ಶಾಬ್ದಿಕ್ ರೂಪದಲ್ಲಿ ಮಾಡಿ ಒಂದು ವಜ್ರಾಕೃತಿಯ ಕರ್ಣದ ಮುದ್ದೆಗಳು ಕೊಟ್ಟಿದ್ದೀವಿ. ಎರಡು ಹಾಗೆ ಕೊಟ್ಟಿದ್ದೀವಿ. 0.5 ಸೆಂಟಿಮೀಟರ್ ಒಂದು, ಇನ್ನೊಂದು 5 ಸೆಂಟಿಮೀಟರ್. 4 ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ.
ಮಾಡಿ ಪ್ರಯತ್ನ ಮಾಡ್ತೀರಾ? ಬನ್ನಿ, ಯಾರು ಮಾಡ್ತೀರಾ? ಪ್ರಯತ್ನ ಮಾಡಿ. ತೊಂದರೆ ಇಲ್ಲ, ಅದನ್ನ ಸರಿಪಡಿಸ್ಕೊಳ್ಳಿ. ಸೊ ಆರಂಭದಲ್ಲಿ ಸೂತ್ರವನ್ನು ಬರೆಯಬೇಕು. ನಂತರ ಸಮಸ್ಯೆಗೆ ಅನುಗುಣವಾಗಿ ಚಿತ್ರ ಬರೋದು ಎಷ್ಟು ನಮಗೆ? ಇದೆ ಸರ್ ಅಲ್ಪ ಸಮಸ್ಯೆಗೆ ಅನುಗುಣವಾಗಿ ಸೂತ್ರ ಬರ್ತದೆ. ಹೇಳಿಕೆಯಲ್ಲಿ ಇರುವಂತಹ ದತ್ತಾಂಶ ಮೊದಲನೇ ಕೆಳಗಂತೆ ಎರಡನೇ ಕೆಳಗಂತೆ ಈಗ ಅದನ್ನ ಸ್ವೀಕರಿಸಿ ಮೂರೇ ಗುಣಾಕಾರ ಮಾಡುತ್ತೆ. 7 ಇದೆ 7 ಆದ್ರೆ 12. ಉಳಿದಿರುವಂತಹ ಸಂಗತಿಗಳನ್ನು ಕ್ಯಾನ್ಸಲ್ ಮಾಡಿ. ಗುಣಾಕಾರ ಮಾಡಿ 3 45 ಪಾಯಿಂಟ್ಸ್ ಅಂದ್ರೆ 45 ಸೊನ್ನೆ ತೆಗೆದುಬಿಡತ್ತಲ್ಲ. ಮತ್ತೆ ಇಲ್ಲಿ ಮನೋಹರ ಸ್ವಲ್ಪ ಮನೋಹರ ಮಾಡಿದ ಕ್ರಮ ಸರಿ, ಉತ್ತರ ಸರಿ ಇದೆ. ಮೊದಲು ಅವನಿಗೆ ಬರಬೇಕಾಯ್ತಾ? ಹೌದು, ದತ್ತಾಂಶಗಳಲ್ಲಿ ಸ್ವಲ್ಪ ಮನೋಹರ ಮೊದಲ ದತ್ತಾಂಶವನ್ನು ಬರ್ತಿದ್ರು, ಆ ನಂತರ ಸೂಚಿಸಿದರೆ ಆದೇಶ ಮಾಡಬೇಕು. ಏನು ಕಂಡೀಷನ್ ಇದೆ? ಉಂಟಲ್ವಾ? ಅದನ್ನು ಬರೀ ದತ್ತಾಂಶ ಒಂದು कैसे बरोबर ಇದನ್ನ ಹಾಕಿ ಮಾಡ್ತಾ ಇದ್ದೇನೆ. ಈ ಹಾಕುವಿಕೆಯಲ್ಲಿ ಈ ವಜ್ರಾಕೃತಿ ನಾವು ಏನೇನು ಸಂಗತಿ ತಿಳ್ಕೊಂಡಿದ್ದೀವಿ? ಇಲ್ಲಪ್ಪ, ಏನು ಕೊಟ್ಟಿರೋದು? ಅರ್ಧ ಇಂಟು ಎ ಈಕ್ವಲ್ ಟು ಹಾಫ್ ಇಂಟು D1 ಇಂಟು D2. ಈಗ ವಿಸ್ತೀರ್ಣದಲ್ಲಿ 70 ಮೊದಲೇ ಮೂರೇ ಮಾತನ್ನು ಮಾಡೋಣ. 7 ಉಳಿದಿದ್ದೇನು? 1 ಇಂಟು 5 ಇಂಟು D2. ಸೊ 5 5 ಅಲ್ವಾ? ಸೊ ಇದನ್ನ ಮೂರೇ ಗುಣಾಕಾರ ಮಾಡಿ 70/5 ಆಗುತ್ತೆ. 5 70 ಭಾಗಿಸಿ 5 4 20 14 ಎರಡನೇ ಕ್ರಮದ ಅರ್ಧ
ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿರುವಂತಹ ಮಕ್ಕಳ ಸಮಸ್ಯೆ ಬರೋಣ. ಮತ್ತೆ ಇನ್ನೊಂದು ಪ್ರಶ್ನೆ ಈ ರೀತಿ ಇದೆ ನೋಡಿ. 6 ಸೆಂಟಿಮೀಟರ್ ಉದ್ದದ ಬಾಂಬು ಮತ್ತು 4.8 ಸೆಂಟಿಮೀಟರ್ನಷ್ಟು ಎತ್ತರ ಇರುವ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅದರ ಒಂದು ಕಿರಣದ ಉದ್ದ 8 ಸೆಂಟಿಮೀಟರ್ ಇದ್ದರೆ ಇನ್ನೊಂದು ಕಿರಣದ ಉದ್ದವನ್ನು ಕಂಡುಹಿಡಿಯಿರಿ. ಅಲ್ವಾ ಮಕ್ಕಳ? ಸ್ವಲ್ಪ ಸೂಕ್ಷ್ಮ ಸಂಗತಿ ಗಮನಿಸಿ. ಆರಂಭದಲ್ಲಿ ಮಾತುಕತೆಗೆ ಒಂದು ಬಾಂಬಿನ ಉದ್ದ ಒಂದು ಎತ್ತರ ಕೊಟ್ಟಿದ್ದೇವೆ. ಅಲ್ವಾ? ಅದು ನಾವು ಏನು ಕಂಡುಹಿಡಿಯಬೇಕು? ಇಲ್ಲಿ ನಾವು ಮಾಡಬೇಕಾಗಿರುವಂಥ ಕೆಲಸ ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಸಮಾಂತರ ಚತುರ್ಭುಜದಲ್ಲಿ ಪಾದ ಮತ್ತು ಎತ್ತರ ಬರುತ್ತೆ. ಸರಿ ನಮಗೆ ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಎಡಗೈಯಲ್ಲಿ ಇದೆ. ಉದ್ದದ ಬಾಹು ಮತ್ತು ಎತ್ತರ ಇದೆ. ಪಾದ ಇಂಟು ಎತ್ತರ. ಸೊ ಅದೇ ಥರ ಸೂತ್ರ ಹಾಫ್ ಇಂಟು ಆದರೆ ವಜ್ರಾಕೃತಿಯ ಒಂದು ಕಿರಣಗಳಲ್ಲಿ ಎಷ್ಟಿದೆ? ಒಂದು ಕಿರಣದಲ್ಲಿ 8 ಸೆಂಟಿಮೀಟರ್ ಅಲ್ವಾ? ಸೊ ಈಗ ಈ ಎಲ್ಲ ದತ್ತಾಂಶವನ್ನು ಸೂತ್ರಕ್ಕೆ ಆದೇಶ ಮಾಡೋಣ. ಸೊ ಮಾಡಿದಾಗ ಪಾದದ 6 ಇದೆ, ಎತ್ತರ 4.8 ಇದೆ ಅಲ್ವಾ? ಸೊ ಮೊದಲನೇ ಕಿರಣದ ಅಳತೆ 7 ಸೆಂಟಿಮೀಟರ್ ಇದೆ, ಎರಡನೇ ಕಿರಣದ ಅಳತೆ 10 ಇದೆ. ಅಲ್ವಾ ಮಗ? ಈಗ ನೋಡಿ, ಆದಷ್ಟು ಕೂಡ ಹೆಸರು ಸಾಧ್ಯತೆ ಬಹಳ ಇದೆ. ಈ ಎರಡನ್ನ ಎಡಪಾರ್ಶ್ವಕ್ಕೆ ಮೂರೇ ನ್ಯಾಸರ ಮಾಡೋಣ. ನೋಡಿ ಮಕ್ಕಳೇ, ಇಲ್ಲಿ ದೀರ್ಘ ಹವ್ಯಂತರ ಪಥ ಬದಲೇ ಹಾಗೆ ಇಟ್ಬಿಡಿ. 1 ಇಂಟು 8 ಇದೆಯಲ್ಲ, ಇದನ್ನು ಛೇದಕ್ಕೆ ಎಡಪಾರ್ಶ್ವಕ್ಕೆ ಹೋಗಿ ಲೆಕ್ಕ ಮಾಡ್ತೇನೆ. ಸೊ ಹಾಗಿದ್ದಾಗ ನೋಡಿ ಮಕ್ಕಳೇ, 8 ಅಂದರೆ ನೋಡಿ 7 3 6 7 4 8. ಅದು ಬೇಡ, ನೇರವಾಗಿ ಬೇಡ. 8 ಅಂದರೆ 8 ಪಾಯಿಂಟ್ 6 ಅಲ್ವಾ? ಸೊ ಈಗ ಅಂಶದ ಒಟ್ಟು ಸಂಗತಿ 2 8 6 ಇಂಟು 6 ಮತ್ತೆ ಈ ಭಾಗ ಬರ್ತದೆ 7 12 ಯಾವತ್ತೂ ಕೂಡ ವಿಸ್ತೀರ್ಣದ ಚದರಮೂಲ ಮಾತ್ರದಲ್ಲಿ ಗೊತ್ತಾಯ್ತಲ್ಲ? ನೀವು ಅಳತೆಗಳಿಂದ ಬಾಹುವಿನ ಅಳತೆ, ಕರ್ಣಗಳ ಅಳತೆನ ಹಾಗೇನು ಮೀಟರ್ ಸೆಂಟಿಮೀಟರ್ ಇರುತ್ತೆ. ಆಗ್ಬೋದಲ್ಲ? ಹಾಗಿದ್ದಾಗ ಪ್ರಶ್ನೆ
ನೋಡ್ಬೋದಾ? ಪ್ರಶ್ನೆ ಈ ರೀತಿ ಇದೆ ನೋಡಿ ಮಕ್ಕಳೇ. ಒಂದು ವಜ್ರಾಕೃತಿಯ ವಿಸ್ತೀರ್ಣ 240 ಚದರ ಸೆಂಟಿಮೀಟರ್ ಮತ್ತು ಒಂದು ಕರ್ಣದ ಉದ್ದ 16 ಸೆಂಟಿಮೀಟರ್ ಆದರೆ ಮತ್ತೊಂದು ಕರ್ಣದ ಉದ್ದವನ್ನು ಕಂಡುಹಿಡಿಯಿರಿ. ಇದನ್ನೆಲ್ಲ ಮಾಡ್ತೀರ? ಒಂದು ಚತುರ್ಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದಾಗ ಪಠ್ಯಪುಸ್ತಕದಲ್ಲಿ ಇನ್ನೊಂದು ಲೆಕ್ಕ ಇದೆ, ಅದನ್ನು ನೀವು ಮಾಡ್ಕೊಂಡು ಬನ್ನಿ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಚತುರ್ಭುಜ ಪ್ರಕಾರವನ್ನು ನೋಡೋಣ.